ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕುಂತಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ರಮಣವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅದು ಎಷ್ಟು ಹುಡುಗಿರು ಗಂಟು ಬೀಳ್ತಾ ಇದ್ರು ಗೊತ್ತಾ ನನಗೆ. ನನ್ನನ್ನು ಪ್ರಳಯ ರಾಜ ಶ್ರೀನಾಥ್ ಅಂತ ಕರಿತಾ ಇದ್ರು. ಅಂದ ತಕ್ಷಣ, ಏನ್ರಿ ಹೇಳಿದ್ರಿ ನೀವು? ನಿಮ್ಮನ್ನು ಪ್ರಳಯ ರಾಜ ಅವಿನಾಶ್ ಅಂತ ಕರಿತಾ ಶ್ರೀನಾಥ್ ಅಂತ ಕರಿತಾ ಇದ್ರಾ ಅಂತ ನಮ್ಮ ಸಂಗೀತ ಕೇಳ್ತಾಳೆ. ಹೌದು ಸಂಗೀತ ಅಂದಾಗ, ಅಂದರೆ ನೀವು ನನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ನಾನು ನೋಡೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಹುಡುಗಿರನ್ನ ಲವ್ ಮಾಡಿದ್ದೀರೇನ್ರಿ ಅಂತ ಕೇಳ್ತಾಳೆ. ಸಂಗೀತ ಆಗಲ್ಲ, ನನ್ನ ಹಿಂದೆ 118 ಹುಡುಗಿರು ನನ್ನ ಹಿಂದೆ ಬಿದ್ದಿದ್ರು, ಆದರೆ ನಾನು ಮಾತ್ರ ಪ್ರೀತಿಸಿರೋದು ನಿನ್ನಿಂದ ಹಿಂದೆ ಬಿದ್ದಿರೋದು ನಿನ್ನನ್ನು ಅಂತ ಹೇಳಿ ಸಂಗೀತನಿಗೆ ಹೇಳ್ತಾರೆ ನಮ್ಮ ಇವರು ಯಾರು ರಾಮ್ ಅವರು. ಆಗ ಸಂಗೀತ ಭಾರಿ ನೀವು ಅಂತ ಕೇಳ್ತಾಳೆ. ಹಾಗಾದರೆ ನೀವು ಯಾರನ್ನು ಲವ್ವೇ ಮಾಡಲಿಲ್ವಾ ಅಂತ ಕೇಳಿ, ಹೀಗೆ ಮನೆಯಲ್ಲಿ ಒಂಥರ ಖುಷಿಯಾದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಸೊ ಅಂಥದ್ದೇ ಸಂದರ್ಭದಲ್ಲಿ ನೀವೆಲ್ಲ ಮರ್ತಿರ್ಬೋದು, ಆದರೆ ನಾನು ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಒಂದು ಶಾಕಿಂಗ್ ಆಗಂತ ವಿಷಯ ಹೇಳ್ತಾರೆ. ಆ ಶಾಕಿಂಗ್ ಎಲ್ಲರೂ ಶಾಕ್ ಆಗ್ತಾರೆ. ಏನೋ ಅದು ಅಂತ ಕೇಳಿದಾಗ, ಇನ್ನೇನು ಭೂಮಿಗೆ ಮೊದಲೇ ತುತ್ತು ಕೊಡೋದು ಅಂತ ಹೇಳಿ ಸಂಗೀತ ನೋಡ್ತಾರೆ. ನೋಡು ಮತ್ತು ಇವನು ನನಗೆ ಡೌಟ್ ಬರೋಂಗೆ ಮಾಡ್ತಾ ಇದ್ದಾನೆ ನೋಡ್ರಿ. ಅಲ್ಲ ರೀ, ಇವನು ಯಾವಾಗಲೂ ಭೂಮಿಗೆ ಪ್ರಸ್ತುತ ಕೊಟ್ಟು ನನ್ನ ಮುಖ ನೋಡ್ತಿದ್ದ ಹೇಳಿ, ಇವತ್ತು ಮಾತ್ರ ನನ್ನ ಮುಖ ನೋಡ್ತಿದ್ದಾನೆ. ಇಲ್ಲ, ಇವರಿಬ್ಬರ ಮಧ್ಯೆ ಏನೋ ಆಗಿದೆ ಅಂದ ತಕ್ಷಣ, ಅಯ್ಯೋ ಅಕ್ಕ ಏನಕ್ಕ ನಿನ್ನ ಡೌಟು? ಅವರಿಬ್ಬರು ಚೆನ್ನಾಗೇ ಇದ್ದಾರಕ್ಕ. ನಿನ್ನೆ ಕೂಡ ಇಬ್ಬರು ಆರಾಮಾಗಿ ಸುತ್ತಾಡ್ಕೊಂಡು ಹೊರಗಡೆ ಹೋಗಿ ಓಡಾಡ್ಕೊಂಡು ಬಂದರು ತಾನೆ, ಮತ್ತೇನಕ್ಕ ನಿನ್ನ ಸಮಸ್ಯೆ ಅಂತ ಹೇಳ್ಬಿಟ್ಟು ನಮ್ಮ ಇವರು ಶ್ರವಣ ಅವ್ರು ಕೂಡ ಕೇಳ್ತಾರೆ. ಅಲ್ಲ ಕಣೋ ಶ್ರವಣ, ಸುಮ್ಮನೆ ತಿನ್ನಿಸ್ಬೋದಾಗಿತ್ತಪ್ಪ ತನ್ನ ಹೆಂಡತಿಗೆ, ಮತ್ತು ನಾನು ನೋಡಲಿ ಅಂತ ಹೇಳ್ಬಿಟ್ಟು ಮತ್ತೆ ತಿನ್ನಿಸ್ಬಿಟ್ಟು ನನ್ನ ಮುಖ ಯಾಕೆ ನೋಡ್ದ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ಹಾಗೇನಿಲ್ಲ ಅಮ್ಮ, ಅಣ್ಣ ಅತ್ತಿಗೆನ ದಿನ ಪ್ರೂವ್ ಮಾಡಬೇಕಾ ನಿನ್ನ ಮುಂದೆ? ಅವರು ತುಂಬ ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿ ಇದ್ದಾರೆ, ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ನಚ್ಚಿ ಕೂಡ ಹೇಳ್ತಾರೆ. ಇಲ್ಲಿ ದೇವಯ್ಯನಿಗೆ ಬೆವರು ಇಳಿತಾ ಇರುತ್ತೆ, ಕಿತ್ಕೊಂಡು ಬರ್ತಾ ಇರುತ್ತೆ, ಊಟ ತಿಂತಿರಲ್ಲ. ಅಯ್ಯೋ ದೇವಯ್ಯನಮ್ಮ ಏನಾಯಿತು, ಯಾಕೆ ದೇವಯ್ಯನಿ ಏನಾಯಿತು ಅಂತ ಕೇಳ್ತಾರೆ. ಇಲ್ಲ, ನಾನು ಊಟ ಬೇಡ ಅಂತ ಹೇಳ್ತಾಳೆ. ಊಟ ಬೇಡವಾ, ಯಾಕೆ ಅಂತ ಕೇಳ್ತಾರೆ. ಯಾಕೋ ನನಗೆ ಸ್ವಲ್ಪ ತಲೆ ಬಂದಂಗೆ ಆಗ್ತಾ ಇದೆ, ಹುಷಾರಿಲ್ಲ ಅನ್ನೋ ಥರ ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದಾ, ಜ್ವರನಾ ಅಂತ ಹೇಳ್ಬಿಟ್ಟು ಎಲ್ಲರೂ ಗಾಬರಿಯಿಂದ ಕೆಳಕ್ಕೆ ಹೋಗ್ತಾರೆ. ಆಗ ಅಯ್ಯೋ ಹಾಗೇನಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಏನಂತಂದರೆ, ಒಂದು ಬೆಚ್ಚಿ ಬೀಳುವಂಥ ಕುಂತಲ್ಲೇ ಬೆಚ್ಚಿ ಬೀಳ್ತಾಳೆ. ಏನು ಗೊತ್ತಾ, ಯಾಕೆ ಗೊತ್ತಾ, ಈ ನಮ್ಮ ಶಾರದಮ್ಮನವ್ರ ಆಡೋ ಒಂದೊಂದು ಮಾತು ಕೂಡ ಅಶ್ವಿ ಗೋಡೆಗೆ ಹಳ್ಳೊಡ್ದಂಗೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ದೇವಯ್ಯನಿಗೆ ರಿಟರ್ನ್ ಗಿಫ್ಟಾಗಿ ನಮ್ಮ ಶಾರದಮ್ಮನವರು ಮಾತಾಡ್ತಾ ಇರ್ತಾರೆ. ಆ ಮಾತನ್ನು ಕೇಳಿಸ್ಕೊಂಡು ದೇವಯ್ಯನಿ ನಿಂತಲ್ಲೇ ಬೆವರನ್ನು ಬಿಡುವಂಗೆ ತತ್ತರಿಸೋಗಿರ್ತಾಳೆ. ಸೊ ಎಲ್ಲರೂ ಕೂಡ ದೇವಯಾನಿ ಅಂತಾರೆ. ಬಟ್ ದೇವಯಾನಿ ಏನಂತಂದರೆ ಈ ಕಡೆ ಇರೋದೇ ಇಲ್ಲ, ಅವಳ ಲೋಕನೇ ಬೇರೆ ಆಗಿರುತ್ತೆ. ಸೊ ಏನೇನೋ ನೆಪಗಳು ಹೇಳ್ತಾಳೆ. ಮನೆಯವರಿಗೆ ತಿಂಡಿ ಬೇಡವಾ, ರೂಮಿಗೆ ಕಳಿಸ್ಲಾ ಎಲ್ಲ ಹೇಳ್ತಾರೆ. ಆದರೆ ಶಾರದಮ್ಮನವರು ಪಕ್ಕಕ್ಕೆ ಕುಂತಿರ್ತಾರೆ, ದೇವಯಾನಿ ಮಾತ್ರ ನಡುಗ್ತಾ ಇರ್ತಾಳೆ. ಹಾಗಾದರೆ ಶಾರದಮ್ಮನವರು ದೇವಯಾನಿಗೆ ಹೇಳಿರೋ ಮಾತೇನು, ಅಂಥದ್ದೇನು ಮಾಡಿದ್ರು? ಶಾರದಮ್ಮನ ನೋಡಿ ದೇವಯಾನಿ ಯಾಕೆ ಎದುರ್ಕೋತಾ ಇದ್ದಾಳೆ? ಪುರುಷೋತ್ತಮನ ಕಂಡಿಡಿದ್ಲು, ಎಲ್ಲ ಮಾಡಿದ್ಲು, ಈಗ ದೇವಯಾನಿ ಯಾಕೆ ಎದುರ್ಕೊಳ್ತಾ ಇರೋದು? ಅಂಥದ್ದೇನಾಯಿತು ದೇವಯಾನಿ ಮತ್ತು ಶಾರದಮ್ಮನ ಇಬ್ಬರು ಮಧ್ಯದಲ್ಲಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಕುತೂಹಲಕಾರ ಸಂಚಿಕೆಗಳಂತಲೇ ಹೇಳ್ಬೋದು. ಕುತೂಹಲಕಾರನ ನೋಡೋಣ. ಯಾಕಂದರೆ ನಾವೆಲ್ಲ ಅನ್ಕೋತಾ ಇರ್ತೀವಿ ಹಿಂಗಾಗ್ತದೆ ಅಂತ. ಸೊ ಅಲ್ಲಿ ನಿಜವಾಗ್ಲೂ ಟ್ವಿಸ್ಟ್ ಇರೋದಂತೂ ಸತ್ಯ. ಆ ಟ್ವಿಸ್ಟು ಸತ್ಯನ, ಕನಸ, ನಿಜನ, ಸುಳ್ಳು ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.